ಅತ್ಯುತ್ತಮ ಪೋಷಕ ನಟಿ, ಅತ್ಯುತ್ತಮ ಪೋಷಕ ನಟಿ and the nominees are ಯುಮಿ ವೆಂಚರ್ಸ್ ಅರ್ಪಿಸುವ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ 2025 ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ. ದ ನಾಮಿನೀಸ್ ರೇಖಾ ಕುಡ್ಲಿಗಿ, ಚಿತ್ರ 17 ಒಂದು ಸಾಕು ಲೈಫ್ ಹಾಳು ಮಾಡ್ಕೊಳಕ್ಕೆ. ಪ್ರಿಯಾ ಶಟಮಶನ್, ಚಿತ್ರ ಭೀಮಾ. ಮಕ್ಕಳ 3 ನಿಮಿಷದ ತೆವಲಿಗೆ 100 ವರ್ಷ ಬದುಕು ಬಾಳ್ಬೇಕಾದವಳು ಬದುಕನ್ನ ಬಲಿ ತಗೊಂಡ್ಬಿಟ್ರಲ್ಲೋ. ಹರಿಣಿ ಶ್ರೀಕಾಂತ್, ಚಿತ್ರ ಕೆರೆಬೇಟೆ. ಬೇರೆ ಜಾತಿಯ ಅಂತಾರಷ್ಟೇ. ನಾಗರಿಕ ಸಮಾಜನೇ ತಲೆ ತಗ್ಸಂಗ್ ಮಾಡಿರೋ ಈ ಬೋಳಿ ಮಗನ ಹಂಗೆ ಕೊಂದ್ಬಿಡಿ ಸರ ನಿಜನ. ಸಂಧ್ಯಾ ಅರ್ಕೆರೆ, ಚಿತ್ರ ಫೋಟೋ. ನಮ್ಮ ಜಾಗ ಬೇಲಿ ಹಾಕ್ಯಾರು ಧಾರ್ಯಾಗ. ಅನು ಪ್ರಭಾಕರ್, ಚಿತ್ರ ಭೈರಾದೇವಿ. ಮನೇಲಿ ಏನೇನೋ ನಡೀತಾ ಇದೆ. ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನ ನೀಡೋದಕ್ಕೆ ವೇದಿಕೆ ಬರಮಾಡಿಕೊಳ್ತಾ ಇದ್ದೀನಿ. ಹಂಸಲೇಖ ಸರ್ ಅವರ ಜೊತೆಗೆ ನಿತೇಶ್ ಟಾಲಂಕಿ ಸರ್ ಮತ್ತೊಮ್ಮೆ ವೇದಿಕೆಯಲ್ಲಿ ನಮ್ಮನ್ನು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಶ್ರೀನಿಧಿ ಟ್ರೇಡರ್ಸ್ ನ ನಿತೇಶ್ ಸರ್ ದಯವಿಟ್ಟು ಮತ್ತೊಮ್ಮೆ ವೇದಿಕೆಗೆ ಬರಬೇಕು. ಚಪಾಳಿಯೊಂದಿಗೆ ಸ್ವಾಗತಿಸಿ. ಇದೀಗ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನ ನೀಡಿ ಗೌರವಿಸುವಂತಹ ಸಮಯ. ಅತ್ಯುತ್ತಮ ಪೋಷಕ ನಟಿ ಸರ್ಪ್ರೈಸ್ 2 ವಿನ್ನರ್ಸ್. ಏನಿದು 6 ವರ್ಷಗಳಲ್ಲಿ ಇದು 2ನೇ ಬಾರಿ ಸಮ ಪ್ರಮಾಣದಲ್ಲಿ ಮತದಾನ ಸಿಕ್ಕು ಇಬ್ಬರನ್ನ ಆಯ್ಕೆ ಮಾಡಿದ್ದೀವಿ. ವೆರಿ ಗುಡ್ ವೆರಿ ಗುಡ್. ಸರ್ಪ್ರೈಸ್ 2 ವಿನ್ನರ್ಸ್. ರೇಖಾ ಕುಡ್ಲಿಗಿ, ಚಿತ್ರ 17. ಅನು ಪ್ರಭಾಕರ್, ಭೈರಾದೇವಿ. ವಾ, ದಿಸ್ ಈಸ್ ಲವ್ಲಿ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. 17 ಸಿನಿಮಾದ ನಟನೆಗಾಗಿ ರೇಖಾ ಕೂಡ್ಲಿಗಿ ಅವರು ಹಾಗೂ ಭೈರಾದೇವಿ ಸಿನಿಮಾದ ನಟನೆಗಾಗಿ ಅನು ಪ್ರಭಾಕರ್ ಅವರು ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನ ಇಬ್ಬರು ಕೂಡ ಪ್ರೀತಿಯಿಂದ ಬಾಚಿಕೊಂಡಿದ್ದಾರೆ. ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಟು ದ ಅಮೇಜಿಂಗ್ ಆಕ್ಟರ್ಸ್. ಸಮ ಪ್ರಮಾಣದಲ್ಲಿ ವೋಟ್ ಬಂದಾಗ ಇಬ್ಬರಿಗೂ ನೀಡಲೇಬೇಕು ಅನ್ನುವಂಥದ್ದು ನಮ್ಮ ಸಂಸ್ಥೆಯ ಆಸೆಯಾಗಿತ್ತು. ಹಾಗಾಗಿ ಇಬ್ಬರಿಗೂ ಕೂಡ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಸಿಗ್ತಾ ಇದೆ. ಅನು ಪ್ರಭಾಕರ್ ಮ್ಯಾಮ್ ಫಾರ್ ಭೈರಾದೇವಿ ಸಿನಿಮಾ, ಅದೇ ರೀತಿಯಾಗಿ ರೇಖಾ ಕೂಡ್ಲಿಗಿ ಮ್ಯಾಮ್ ಫಾರ್ 17 ಸಿನಿಮಾ. ಕಂಗ್ರಾಚುಲೇಷನ್ಸ್. ಎಸ್, ರೇಖಾ ಕೂಡ್ಲಿಗಿ ಮ್ಯಾಮ್, ಇವತ್ತು ಅಮ್ಮನ ದಿನ. ಇಬ್ರು ಅಮ್ಮಂದ್ರೆ ಇವರ ಅಮ್ಮನ ದಿನ. ಏನು ಪ್ರತಿಭಾವಂತ ಇವರ ತಾಯಿ. ಇಡೀ 30 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದ ಎಲ್ಲ ನಾಯಕಿಯರ ಪಾತ್ರಗಳಿಗೆ ಕಂಠವನ್ನು ಕೊಟ್ಟಂತ ಶ್ರೇಷ್ಠ ಹಿನ್ನೆಲೆ ಮಾತುಗಾರ್ತಿಯ ಮಗಳು. ನಿಮ್ಮ ಅಮ್ಮನ ದಿನ ಇದು. ಯು ಸ್ಪೀಕ್ ಅಪ್. ಅನು ಪ್ರಭಾಕರ್ ಮ್ಯಾಮ್, ಒನ್ಸ್ ಅಗೇನ್ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ಎಷ್ಟು ಖುಷಿ ಆಗ್ತದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಮೊದಲನೇದಾಗಿ ರೇಖಾ ಮೇಡಮ್ ಅವ್ರಿಗೆ ಅಭಿನಂದನೆಗಳು, ಹಾಗೆ ಇತರ ನಾಮಿನೀಸ್ಗೆ ಕೂಡ ಅಭಿನಂದನೆಗಳು. ತುಂಬ ಖುಷಿ ಆಗುತ್ತೆ ಇಷ್ಟು ಟ್ಯಾಲೆಂಟ್ ಮಧ್ಯದಲ್ಲಿ ನನ್ನನ್ನು ನಾಮಿನೇಟ್ ಮಾಡಿ ಪ್ರಶಸ್ತಿ ಕೂಡ ಕೊಟ್ಟರು ಅಂತ. ಥ್ಯಾಂಕ್ ಯು. ಬಹಳ ಬಾಯಿ ಕಟ್ಟದಂಗೆ ಆಗ್ಬಿಟ್ಟಿದೆ, ಯಾಕಂದರೆ ಅಮ್ಮನ ಬಗ್ಗೆ ಸಡನ್ ಆಗಿ ಮಾತಾಡಿದ್ರು ಹಂಸಲೇಖ ಸರ್. ಅಮ್ಮ ಆ್ಯಕ್ಚುಲಿ ಇವತ್ತು ಹೇಳಿದ್ದೆ, ಮದರ್ಸ್ ಡೇ ಅಮ್ಮ ಬಾ ನನ್ನ ಜೊತೆ ಅವಾರ್ಡ್ಗೆ ಹೋಗೋಣ ಈವ್ನಿಂಗು, ಚೆನ್ನಾಗಿರತ್ತೆ ಅಂತ. ಅಮ್ಮ ಇವತ್ತಿಗೂ ತಮ್ಮ ಕೆಲಸ ಮುಂದುವರಿಸ್ತಾ ಇರೋದ್ರಿಂದ, ಶೂಟಿಂಗ್ ಇದ್ದಿದ್ದರಿಂದ ಅಮ್ಮ ಇವತ್ತು ಬರೋಕ್ಕಾಗಲಿಲ್ಲ. ಆದರೆ ಅಮ್ಮನ ಸರ ಹಾಕೊಂಬಂದೆ, ಅವ್ರು ನನ್ನ ಜೊತೆ ಇದ್ದಾರೆ ಅಂತ ಫೀಲ್ ಆಗಲಿ ಅಂತ. ಸೊ ಥ್ಯಾಂಕ್ ಯು ಹಂಸಲೇಖ ಸರ್ ಅಮ್ಮನ ಬಗ್ಗೆ ಪ್ರಸ್ತಾಪ ಮಾಡಿದ್ದಕ್ಕೆ. ನನಗೆ ಅನ್ನಪೂರ್ಣ ಆಗಿ ಜನ್ಮ ಕೊಟ್ಟಿದ್ದು, ನಾನು ಇದು ಬಹಳಷ್ಟು ಸರಿ ಹೇಳಿದ್ದೀನಿ, ನನ್ನ ತಾಯಿ ಗಾಯತ್ರಿ ಪ್ರಭಾಕರ್, ನನ್ನ ತಂದೆ MV ಪ್ರಭಾಕರ್ ಅವರು. ಅನು ಪ್ರಭಾಕರ್ ಆಗಿ ಜನ್ಮ ನೀಡಿದ್ದು ಅಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರು, ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು. ನನಗೆ ಅನು ಪ್ರಭಾಕರ್ ಅಂತ ಹೆಸರಿಟ್ಟು ಚಿತ್ರರಂಗಕ್ಕೆ ನನ್ನ ಪರಿಚಯ ಮಾಡಿಸಿದ್ರು. ಬಹಳ ಅರ್ಥಪೂರ್ಣವಾದ ಸಂಜೆ ಇದಾಯಿತು ನನಗೆ ಅಂತ ಅನಿಸುತ್ತೆ. ಯಾಕಂದರೆ ಹೋದ ವರ್ಷ ಸೆಪ್ಟೆಂಬರ್ 19ನೇ ತಾರೀಕು 1999ಕ್ಕೆ ಹೃದಯ ಬಿಡುಗಡೆ ಆಗಿದ್ದು. ಶಿವಣ್ಣನ ಮುಂದೆ, ಗೀತಕ್ಕನ ಮುಂದೆ ಇವತ್ತು ನಾನು ಒಂದು ಅವಾರ್ಡು ಸ್ವೀಕರಿಸ್ತಾ ಇದ್ದೀನಿ ಅಂತಂದರೆ 25 ವರ್ಷಗಳ ನಂತರ ಬಹಳ ಖುಷಿ ಆಗ್ತಾ ಇದೆ. ಎಸ್ಪೆಷಲಿ ಗೀತಕ್ಕನ ಮುಂದೆ, ಯಾಕಂದರೆ
ನನ್ನನ್ನು ಗುರ್ತಿಸಿ ಗಾಯತ್ರಿ ಅವ್ರ ಮಗಳಿದ್ದಾರೆ ಅಂತ ಅಮ್ಮ ಪಾರ್ವತಮ್ಮ ಅವ್ರಿಗೆ ವಿಷಯ ಹೇಳಿದೆ ಗೀತಕ್ಕ ಅವರು. ಮೊದಲು ನನ್ನ ಫೋಟೋಸ್ ಅವ್ರ ಮನೆಗೆ ಹೋಗಿ ಅವರು ಅದರಲ್ಲಿ ಚೆನ್ನಾಗಿರೋ ಒಂದು 5-6 ಫೋಟೋ ಮಾತ್ರ ಅಮ್ಮಂಗೆ ಕಳಿಸಿದ್ರು ಅಂತ ವಿಷಯ ನನಗೆ ಆಮೇಲೆ ಗೊತ್ತಾಯ್ತು. ಸೊ ಅವರಿಬ್ಬರು ಮುಂದೆ ಈ ಒಂದು ಪ್ರಶಸ್ತಿ ಸ್ವೀಕರಿಸ್ತಾ ಇರೋದು ತುಂಬ ಖುಷಿಯಾಗಿದೆ. ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ನ ಶರಣು ಅವ್ರಿಗೂ, ಶ್ಯಾಮ್ ಅವ್ರಿಗೂ, ಅವ್ರ ಇಡೀ ತಂಡಕ್ಕೂ ನನ್ನ ಕಡೆಯಿಂದ ಧನ್ಯವಾದಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಹಾಗೆ ಬೈರಾದೇವಿ ಚಿತ್ರ, ರಾಧಿಕಾ ಕುಮಾರಸ್ವಾಮಿ ಅವರು, ನನ್ನ ನಿರ್ದೇಶಕರು ಶ್ರೀಜಯ್ ಅವರು, ರಾಧಿಕಾ ಅವರ ಬ್ರದರ್ ರವಿ ಅವರು ನಿರ್ಮಾಣ ಮಾಡಿದ್ರು. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಕೂಡ. ಹಾಗೆ ಇಲ್ಲಿ ನಡೆದಿರುವಂಥ ನಿಮ್ಮೆಲ್ಲರಿಗೂ, ಎಲ್ಲ ನೋಡ್ತಿರೋವಂಥ ಎಲ್ಲ ಕನ್ನಡಿಗರಿಗೂ ನಿಮ್ಮ ಹೃದಯದಲ್ಲಿ ನನಗೆ 25 ವರ್ಷ ಒಂದು ಸಣ್ಣ ಸ್ಥಾನ ಕೊಟ್ಟು ಪ್ರೀತಿ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇಟ್ಟಿದ್ದೀರಾ. ಅದು ಹಾಗೇ ಮುಂದುವರಿಲಿ ನನ್ನ ಯಜಮಾನರ ಮೇಲೆ, ನನ್ನ ಮೇಲೆ, ನನ್ನ ಮಗಳು, ನನ್ನ ಇಡೀ ಕುಟುಂಬದ ಮೇಲೆ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಯು ಡಿಸರ್ವ್ ಇಟ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್ ರೇಖಾ ಕೂಡ್ಲಿಗಿ ಮ್ಯಾಮ್. 17 ಸಿನಿಮಾದ ನಟನೆಗಾಗಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ಪಡೆದಿದ್ದೀರಾ. ನಿಮ್ಮ ಮಾತು ಪ್ಲೀಸ್. ಸ್ಕ್ರಿಪ್ಟ್ ಇಲ್ಲ, ಮಾತಾಡೋದು ಸ್ವಲ್ಪ ಕಷ್ಟ, ಬಟ್ ಪ್ರಯತ್ನ ಪಡ್ತೀನಿ. ಸಭೆಯ ಮುಂದಿರುವ ಗಣ್ಯರೇ ಮತ್ತು ಸಭಿಕರೇ ನಮಸ್ಕಾರ. ಇವತ್ತು ಮದರ್ಸ್ ಡೇ. ನಿಮಗೆಲ್ಲರಿಗೂ ಅಮ್ಮನ ದಿನದ ಶುಭಾಶಯಗಳು. ಮೊದಲನೇದಾಗಿ ಚಂದನವನ ಕ್ರಿಟಿಕ್ಸ್ ಅಕಾಡೆಮಿ ಅವರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಕ್ರಿಟಿಕ್ಸ್ ಇಂದ ಅವಾರ್ಡ್ ಬರೋದು ತುಂಬ ವಿಶೇಷ. ಅದ ಕಾರಣ ಇದು ತುಂಬ ವಿಶೇಷ ಅನಿಸುತ್ತೆ. ಯಾಕಂದರೆ ಅವರು ಯಾವುದೇ ಒಂದು ಚಿತ್ರದ ಒಳ್ಳೆ ಅದರಲ್ಲಿ ಅವ್ರಿಗೆ ಏನು ಇಷ್ಟ ಆಯಿತು ಮತ್ತು ಅದರಲ್ಲಿ ಏನು ಇಂಪ್ರೂವ್ ಮಾಡ್ಬೋದು ಅನ್ನೋದನ್ನು ಮುಲಾಜಿಲ್ಲದೆ ಹೇಳುವಂಥ ಕ್ರಿಟಿಕ್ಸ್ ಅವರು. ಅವ್ರ ಕಡೆಯಿಂದ ಈ ಪ್ರಶಸ್ತಿ ಬರ್ತಾ ಇರೋದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಅದಲ್ಲದೆ 17 ಅನ್ನೋ ಒಂದು ಅದ್ಭುತ ಸಿನಿಮಾನ ಬರೆದು ಅದರಲ್ಲಿ ಸೀತಾ ಅನ್ನೋ ಒಂದು ಲೇಯರ್ಡ್ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿ ಅದನ್ನು ನಿಭಾಯಿಸೋದಕ್ಕೆ ನನ್ನ ಆರಿಸಿದ್ದಕ್ಕೆ ಪೃಥ್ವಿ ಕನ್ನನೂರ್ ಸರ್ಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತು ನನ್ನ ಇಡೀ 17 ತಂಡಕ್ಕೆ ಮತ್ತು ತಂತ್ರಜ್ಞರಿಗೆ ಕೂಡ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತು ಕನ್ನಡ, ನನ್ನ ಈ ಸಣ್ಣ 3.5 ವರ್ಷದ ಕನ್ನಡ ಸಿನಿಮಾ ರಂಗದ ಪಯಣದಲ್ಲಿ ನನಗೆ ಕನ್ನಡ ಚಿತ್ರರಂಗದ ಅನೇಕರು ಬೆಂಬಲ ಕೊಟ್ಟು ನನ್ನ ಪ್ರೋತ್ಸಾಹಿಸಿದ್ದಾರೆ. ಅವ್ರನ್ನೆಲ್ಲರನ್ನೂ ಇಲ್ಲಿ ನೆನಪಿಸ್ಕೊಳ್ತಾ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಕನ್ನಡ ಚಿತ್ರರಂಗದ ಏನು ವ್ಯೂವರ್ಸ್ ಏನು ಹೇಳ್ತಾರೆ ಅವ್ರಿಗೂ ನನ್ನ ಧನ್ಯವಾದಗಳು. ಮತ್ತು ನನ್ನ ಕುಟುಂಬ, ನನ್ನ ಅಮ್ಮ ಅಪ್ಪ, ನನ್ನ ಯಜಮಾನರು ಅಥವಾ ಗಂಡ ರವಿ, ವರುಣ್, ನಮ್ಮ ಅತ್ತೆ, ಇವರೆಲ್ಲರೂ ತುಂಬ ಪ್ರೋತ್ಸಾಹಿಸಿದ್ದಾರೆ. ಅವ್ರಿಗೂ ನನ್ನ ಧನ್ಯವಾದಗಳು. ನನ್ನ ಪ್ರೀತಿಯ ಸ್ನೇಹಿತರು ಯಾವಾಗಲೂ ನಾನು ಏನೇ ಒಂದು ಕೆಲಸ ಮಾಡಿದ್ರು ನನ್ನ ಬೆನ್ನು ತಟ್ಟಿ ನನ್ನ ಹಿಂದೆ ನಿಂತಿರ್ತಾರೆ. ಅನೇಕರು ಇವತ್ತು ನನ್ನ ಈ ಸಭೆಯಲ್ಲಿ ಕೂಡ ಇದ್ದಾರೆ. ಅವ್ರಿಗೂ ನನ್ನ ಧನ್ಯವಾದಗಳು. ಇವತ್ತು ಅಮ್ಮನ ದಿನ. ನನ್ನ ಅಮ್ಮ ನನ್ನ ಜೊತೆ ಇಲ್ಲ, ಆದರೆ ಅವಳ ಕೊರತೆನ ನಿನ್ಸೋ ಥರ ನನ್ನ ಪ್ರೀತಿಯ ಆಂಟೀಸ್ ಬಂದಿದ್ದಾರೆ. ಅವ್ರಿಗೂ ನನ್ನ ಧನ್ಯವಾದಗಳು. ಆಮೇಲೆ ಇದು ಎಷ್ಟು ಕೋಇನ್ಸಿಡೆನ್ಸ್ ಅಂದರೆ, ನೀವು ನಿಮ್ಮ ಅಮ್ಮನ ಸರ ಹಾಕೊಂಬಂದಿದ್ದೀರಿ. ನನ್ನ ಅಮ್ಮಮ್ಮನ ನನ್ನ ನೆನಪಿನಲ್ಲಿ ಹಾಕೊಂಬಂದಿದ್ದೀನಿ. I like to dedicate this to my mother.